ಬಾಸು ಇದು ಯಾವ ಕಾರಣ ಕೇಳಿ ಒಂದ್ ನಿಮಿಷ. ಈಗ ಅವ್ರಿಗೆ ಯಾರು ಹೇಳಿದ್ರೆ ನಾನು ಈ ಬೆಂಗಳೂರಲ್ಲಿದ್ರೆ 24 ಗಂಟೆ ನಾನು ಇಲ್ಲೇ ಇರ್ತೀನಿ. ಮನೆಗೆ ಹೋಗೋದು ಅಷ್ಟೇ. ನಾನು ಬೆಂಗಳೂರಲ್ಲಿ ಫ್ರೀ ಇದ್ರೆ ಮೋಸ್ಟ್ ಪ್ರಾಬ್ಲಿ MLAಗಳು ನನ್తో ಬಂದು ಭೇಟಿ ಮಾಡೋದು ಯಾರಿಗೂ ಭೇಟಿ ಮಾಡೋದು. ಒಬ್ಬ ಉದಾಹರಣೆ ತೋರಿಸಿ, ಒಂದು ಉದಾಹರಣೆ. ಈಗ ಆರೋಪ ಮಾಡಕ್ ಏನಿದೆ? ಸಾಬೀತಾಗ್ಬೇಕು ತಾನೆ, ಹೇಳ್ಬೇಕು ತಾನೆ, ಪ್ರೂವ್ ಮಾಡ್ಬೇಕ್ರಿ. ಸುಮ್ ಎಲ್ಲಾ ಇದೆಲ್ಲ ಆರೋಪ ಮಾಡ್ಕೊಂಡು ನಾವೇನ್ ಮಾಡಕ್ಕಾಗ್ತದೆ? ಯಾವ್ದನ್ನ ತೋರಿಸ್ಬೇಕಿಲ್ಲ ನೀವು. ನಮ್ಮಲ್ಲಿ ನಡೀತಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಿನ್ ನಡೀತಾ ಇದೆ ಅಂತ ತೋರಿಸಿ ನನಗೆ. ಟಾರ್ಗೆಟ್ ಇಲ್ಲ. ಅವ್ರು ಏನೋ ಹೇಳಿದಾರೆ, BR ಪಾಟೀಲ್ ಕರ್ಸಿ ಇವತ್ತು ಮಾತಾಡ್ತೀನಿ ನಾನು. CM ಅವರು ಫೋನ್ ಮಾಡಿದ್ರು, ನಾನೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅವ್ರಿಗೆ. ಆ ಥರ ಯಾವುದೂ ನಡೆದಿಲ್ಲ ಸರ್ ನಮ್ಮಲ್ಲಿ. ಆಮೇಲೆ ಹೇಳ್ದಲ್ಲ ಬಾಸು, ಆ ಬಡವ್ರ ಮನೆಯಲ್ಲಿ 5-10 ಸಾವಿರ ರೂಪಾಯಿ ತಗೊಂಡ್ರೆ ಅಷ್ಟು ದಲಿತರ ನನ್ಗೆ ಬಂದಿಲ್ಲ. ಆಮೇಲೆ ಯಾರಿಗೂ ಇಲ್ಲಿ ನನ್ಗಿಲ್ಲ, ನಂಗಂತೂ ಆ ದಲಿತರ ಬಂದಿಲ್ಲ. ಬಡವ್ರು ದುಡ್ಡು ತಗೊಂಡು ಜೀವನ ಮಾಡೋದು ನಂಗಂತೂ ಆ ದಲಿತರ ನನ್ಗೆ ಬಂದಿಲ್ಲ. ಆಮೇಲೆ ಎನಿಬಡಿ ನಾನ್ ಬಿಟ್ಟು ಎನಿಬಡಿ ಹೇಳ್ತಾ ಇರೋದು, ಅವ್ರು ಏನಾರು ತಗೊಂಡಿದ್ ಮಾಡಿದ್ರೆ ಹುಳ ಬಿದ್ದು ಸಾಯ್ತಾರೆ. ಅವ್ರ ಮಕ್ಕಳು ಶಾಪ ತರಬೇಕು. ಬಡವರು 1,20,000 ಅವ್ರ ದುಡ್ಡು ತಗೊಂಡೆ. ನಾನು ಒಂದ್ ನಿಮಿಷ ಒಂದ್ ನಿಮಿಷ ಬರ್ತಾರೆ. ನಾನು ಕೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಕೇಳ್ರಿ, ಕಂಪ್ಲೀಟ್ ಮಾಡಕ್ ಕೊಡ್ರಿ. ಕಂಪ್ಲೀಟ್ ಮಾಡಕ್ ನೀವು ಇದೇ ಡೈವರ್ಟ್ ಮಾಡೋದು, ಇದೇ ತಪ್ಪಿದು. ಕಂಪ್ಲೀಟ್ ಮಾಡಕ್ ಕೊಡ್ರಿ, ಕಂಪ್ಲೀಟ್ ಮಾಡಕ್ ಕೊಡಿ ಗುರುವೆ, ಕಂಪ್ಲೀಟ್ ಮಾಡಕ್ ಕೊಡು. ಹೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತರಬೇಕು. ಎನಿಬಡಿ ಅರೆ ಪ್ರೂವ್ ಆದ್ರೆ ಯಾರ ಮೇಲೆ, ನಿನ್ ಮೇಲೆ ಆಕ್ಷನ್ ತಗೊಳ್ಳ ನಾನು. ಆದ್ರೆ ಸರ್ಕಾರ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ, ಇಂಥವ್ರು ಮಾಡಿದ್ರೆ ಮನೆ ಮುಖ್ಯಮಂತ್ರಿ ಆಕ್ಷನ್ ತಗೊಳ್ಬೇಕಾಗಿರೋದು. ನಾನು ಆಕ್ಷನ್ ತಗೊಳ್ಳ. ನಾನು ಹೇಳಿಲ್ಲ ಗುರುವೆ, ಈಸ್ ಮೋಸ್ಟ್ ಸೀನಿಯರ್. ಅವ್ರ ಬಗ್ಗೆ ನನ್ಗೆ ಬಹಳ ಗೌರವ. ಅಂದ್ರೆ ಒಂಥರ ಏನ್ ಹೇಳ್ತಾರದು, ಒಂದು ರಾಜಕಾರಣದಲ್ಲಿ ಬಹಳ ಕಡಿಮೆ BR ಪಾಟೀಲ್ ಅಂತವ್ರು ಬರೋರು. ಏನಕ್ಕಂದ್ರೆ ಕ್ಷೇತ್ರದ ಬಗ್ಗೆ ಕಾಳಜಿ ಇಟ್ಕೊಂಡು, ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಅವ್ರು ಮಾಡ್ತಾರೆ ಕ್ಷೇತ್ರದಲ್ಲಿ ಕೆಲಸ. ಜನತಾದಳಲ್ಲಿ ಗೆದ್ದಿದ್ದವ್ರು 2 ಬಾರಿ ಏನೋ ಜನತಾದಳಲ್ಲಿ ಗೆದ್ದಿದ್ದು. ಅದು ಜನತಾದಳಲ್ಲಿ ಗೆಲ್ಲಕ್ಕೆ ಸಾಧ್ಯನೇ ಆಗಲ್ಲ. 2 ಸತಿ MLA ಆಗಿದ್ರು. ಇಲ್ಲ, ಜನತಾದಳ 2 ಸತಿ MLA ಆಗಿದ್ರು. ಶಾಸಕರು ಹೇಳ್ತಾರೆ ಜಮೀರ್ ಅವರು ಯಾವಾಗ್ಲೂ ಸಿದ್ದರಾಮಯ್ಯ ಜೊತೆ ಓಡಾಡ್ತಾರೆ. ಅವ್ರ ಇಲಾಖೆಯಲ್ಲಿ ಕೆಲಸ ಮಾಡ್ತಿಲ್ಲ, ಅವ್ರ ಇಲಾಖೆ ಕಡೆ ಫೋಕಸ್ ಮಾಡ್ತಿಲ್ಲ. ಬರೀ ಸಿದ್ದರಾಮಯ್ಯ ಹೌದು, ಅಲ್ಲೇ ರಾತ್ರಿ ಅಲ್ಲೇ ಹೋಗಿ ಮಲಗ್ತಾರೆ. ನಾನು ಸಿದ್ದರಾಮಯ್ಯ ಅವ್ರ ಮನೆಯಲ್ಲೇ ಮಲಗ್ತಾರೆ. ಈಗ ಒಂದ್ ನಿಮಿಷ ಗುರುವೆ, ಈಗ ನೀವು ನೋಡಿರ್ಬೋದು, ನಾನು ಯಾವತ್ತನ ಸಿದ್ದರಾಮಯ್ಯ ಮನೆಯಲ್ಲಿ ಕಾಣಿಸ್ಕೊಂತೀನಿ. ನನ್ನ ಕೆಲಸ, ನನ್ನ ಇಲಾಖೆದ ಕೆಲಸ ಇದ್ರೆ ಮನೆ ಮುಖ್ಯಮಂತ್ರಿ ಕರೆದ್ರೆ ಹೋಗ್ತೀನಿ. ನಾನು ಈಗ ದಿಲ್ಲಿಗೆ ಹೋಗಿದ್ರು, ಅದಕ್ಕಿಂತ ಮುಂಚೆ ನೋಡಿರ್ಬೋದು ನೀವು. ಪ್ರತಿ ಸಲ ಸಿದ್ದರಾಮಯ್ಯ ಅವ್ರ ಅಧಿಕಾರ ಇಲ್ಲ ಟೈಮಲ್ಲಿ, ದಿಲ್ಲಿಗೆ ಹೋಗೋ ಟೈಮಲ್ಲಿ ಪ್ರತಿ ಸಲ ನಾನು ಹೋಗ್ತಾ ಇದ್ದೆ. ಈ ನಡುವೆ ಹೋಗ್ತಾ ಇದ್ದೀನಿ ನಾನು. ಏನಕ್ಕಂದ್ರೆ ಮುಖ್ಯಮಂತ್ರಿ ಆಗಿದ್ದಾರೆ, ನಮಗೂ ಜವಾಬ್ದಾರಿ ಕೊಟ್ಟಿದ್ದಾರೆ, ನಮ್ಮ ಇಲಾಖೆ ಕೆಲಸ ಇದೆ. ಅದ್ ಬಿಟ್ಟು ಅವ್ರ ಹಿಂದೆ ತಿರ್ಗಾಗ್ತದೆ. ಈಗ ದಿಲ್ಲಿಯಲ್ಲಿ ನೀವ್ ಹೇಳ್ದಂಗೆ ನಾನು ಪ್ರತಿ ಸಲ ಚೆಕ್ ಮಾಡಿದೀವಿ. ಸಿದ್ದರಾಮಯ್ಯ ಅವರು ನನ್ನ ಅಧಿಕಾರ ಇಲ್ಲ ಟೈಮಲ್ಲಿ, ನಾನು ಸಚಿವನ ಆಗೋದ್ ಮುಂಚೆ ದಿಲ್ಲಿ ಯಾವಾಗ ಹೋಗಿದ್ದಾರೆ, ಪ್ರತಿ ಸಲ ನಾನು ಸಿದ್ದರಾಮಯ್ಯ ಜೊತೆ ಹೋಗಿದ್ದೀನಿ. ಅವಾಗ ಕೆಲಸ ಇರ್ಲಿಲ್ಲ, ಜವಾಬ್ದಾರಿ ಇಲ್ಲ. ಈಗ ಮನೆ ಮುಖ್ಯಮಂತ್ರಿ ನಾನು ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ದಿಲ್ಲಿಗೆ ಹೋಗಿ ಬಂದರೆ ಒಂದ್ಸತಿ ಆದ್ರೂ ಹೋಗೋದು. ಉದಾಹರಣೆ ತೋರಿಸಿ, ನನ್ನ ಇಲಾಖೆನ ಸಂಬಂಧಪಟ್ಟು 2 ಸತಿ ಹೋಗಿದ್ದೀನಿ. 2 ವರ್ಷದಲ್ಲಿ ಮನೆ ಮುಖ್ಯಮಂತ್ರಿಗಳ ಜೊತೆ 2 ಸತಿ ಹೋಗಿದ್ದೀನಿ. ಅದು ನಮ್ಮ ಇಲಾಖೆ ಸಂಬಂಧಪಟ್ಟಂಗೆ. ಒಂದ್ಸತಿ ಹೈಕಮಾಂಡ್ ಕರೆದಿದ್ವಿ. ಅದಾದ್ಮೇಲೆ ಒಂದ್ಸತಿ ಹೋಗಿರೋ ತೋರಿಸಿ ನೀವು. ಸಂತೋಷ ನಮ್ದೇನಿಲ್ಲ. ಸಂತೋಷ ಅವ್ರ ಬಾಯಿ ಇದೆ, ಅವ್ರು ಏನಾರು ಹೇಳ್ಕೊಡ್ತಾರೆ. ಯಾವ್ದು ಸರ್? ನಾನ್ ಕೈವಾಡ ಇದ್ದಿ, ನಾನು ಇನ್ವಾಲ್ವ್ಮೆಂಟ್ 100 ಹೇಳೋದ್ ಮುಂಚೆ ನಾನು ಕೊಡ್ತೀನಿ. ಹೇಳೋದ್ ಮುಂಚೆ ನಾನು ಬೇರೆಯವ್ರ ತರ ಅಲ್ಲ, ನಾನು ಬೇರೆಯವ್ರ ತರ ರಾಜಕಾರಣಿ ಅಲ್ಲ. ಬರೇ ಮೊದಲೇ ಬಾರಿ ನಾನು 2007ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ನಾನು ಮೊದಲೇ ಬಾರಿ ಅವಕಾಶ ಸಿಕ್ತು, ಮಂತ್ರಿ ಆಗಿದೆ ನಾನು.
ಫಸ್ಟ್ ಬಾರಿ MLA, ಫಸ್ಟ್ ಬಾರಿ ಮಂತ್ರಿ ಆಗಿದೆ. ಈಗ ಮಂತ್ರಿ ಆಗಿ ಸರ್ಕಸ್ ಮಾಡ್ತಾರೆ ತಮ್ಗೆಲ್ಲ ಗೊತ್ತಿದೆ. ನಾನು ಮಂತ್ರಿ ಆಗಿದ್ದಿ 6 ತಿಂಗಳಲ್ಲಿ ಕುಮಾರಸ್ವಾಮಿ ಒಂದು ಕಾರ್ಯಕ್ರಮ ಬಂದಿಲ್ಲ ಅಂತ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟವನು ನಾನು. ನಾನು ಬರೀ ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ಇಟ್ಕೊಂಡು ಒತ್ತಡ ಇರ್ತದೆ, ಬೇರೆ ಕಾರ್ಯಕ್ರಮ ಇರ್ತದೆ, ಏನೂ ಕಾರ್ಯಕ್ರಮ ಇಲ್ಲ, ಮನೆಯಲ್ಲಿ ಇಟ್ಕೊಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ರಾಜೀನಾಮೆ ಕೊಟ್ಟವನು ನಾನು ಇದಕ್ಕೆಲ್ಲ ಅಂಟ್ಕೊಂಡು ಕೂತ್ಕೊಂಡು ಸರ್ ನಾನು ಹೇಳ್ದಲ್ಲ, ನನ್ನ ಕೈ ಹೊಡೆದ್ರೆ 100 ಅವ್ರು ಹೇಳಬೇಕಾಗಿಲ್ಲ, ನಾನೇ ಕೊಡ್ತೀನಿ. ನನ್ ಕಾನ್ಫಿಡೆನ್ಸ್ ಇದೆ, ನಾನು ಇಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನನ್ ಕಾನ್ಫಿಡೆನ್ಸ್ ಇದೆ ನನಗೆ. ಅವ್ರು ಯಾರು ಹೇಳ್ತಾರಲ್ಲ ಎಷ್ಟೊತ್ತು ಹೇಳಿದ್ರು ಸರ್, ಅಲ್ಲಿ ಬಡವ್ರು ದುಡ್ಡು ತಗೊಳದ ಸರ್ ಯಾರನ್ನ ಎನಿಬಡಿ ನಾನು ಹೇಳ್ತಾ ಇಲ್ಲ, ನಾನು ಸತ್ಯ ಹರಿಶ್ಚಂದ್ರ ಅಲ್ಲ ಅಂತಾನು ಹೇಳ್ತಾ ಇದ್ದೀನಿ. ನಾನು ಅವ್ರವ್ರ ಅಭಿಪ್ರಾಯ ಕೇಳಿ, ನನ್ನ ಒಂದ್ ನಿಮಿಷ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ರು, ದೊಡ್ಡವರು ಅವರು ಹೇಳಿದ್ದಾರೆ, ಹೇಳಿಕೊಳ್ಳಿ. ಸರ್ಕಾರಕ್ಕೆ ನಿಮ್ಗೆ ಎಂಬಾರಸ್ಮೆಂಟ್ ಮಾಡಬೇಕು ಅಂತಾನೆ ಅಲ್ವಾ? ಸೊ ಈಗ ಏನಂತ ನಾನು ಹೇಳ್ತಾ ಇಲ್ವಾ ಅವ್ರ ಆಡಿಯೋ ಅವ್ರದೇ, ಅವರೇ ಹೇಳಿದ್ದಾರೆ. ನಾನು ಇವತ್ತು ಕರ್ಸೋರು ಮಾತಾಡ್ತಾ ಇದ್ದೀನಿ ಅಂದ್ರೆ ಯಾರಂತ ಹೇಳಿ, ಅವರು ಹೇಳ್ಬೇಕು ತಾನೆ. ಈಗ ನಾನು ಸಚಿವ ಆಗಿದ್ದೀನಿ, ನನ್ಗೆ ಹೇಳ್ಬೇಕು ತಾನೆ. ಇಂಥವ್ರ ಪಂಚಾಯತ್ ಅವ್ನು ಯಾರು ತಗೊಂಡ್ ಬಂದಿದ್ದಾರೆ, ಅವ್ನು ಇರ್ತಾನೆ ಅಧ್ಯಕ್ಷ, ಅವ್ನು ಕರ್ಕೊಂಡ್ಬಂದು ಯಾರು ದುಡ್ಡು ತಗೊಂಡೋಗಿದ್ದಾನೆ ಅಂತ ಹೇಳ್ಬೇಕಾರೆ. ಅವ್ರು ಬಂದು ಹೇಳ್ರೆ ಇಂಥವ್ರು ತಗೊಂಡಿದ್ದಾರೆ 24 ಗಂಟೆಲಿ ನಾನು ಕ್ರಮ ತಗೊಂಡು ವಿದಿನ್ 24 ಅವರ್ಸ್. ನಾನೇನಾದ್ರು ಇನ್ವಾಲ್ವ್ಮೆಂಟ್ ಇದ್ರೆ 24 ಗಂಟೆಲಿ ನಾನು ರಾಜೀನಾಮೆ ಕೊಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.